ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಮಾತಾಡೋಣ. ಸ್ನೇಹಿತರೆ, ಇದು ವರ್ಡ್ ತುಂಬ ಚಿಕ್ಕದಿರ್ಬೋದು. ಇದನ್ನು ತುಂಬ ಜನ ನಾವು ಒಂದು ಸಲ ಹಬ್ಬದ ಊಟನೋ ಅಥವಾ ಇಷ್ಟವಾದ ಊಟ ಮಾಡಿದಾಗ ತೃಪ್ತಿ ಆಯ್ತಪ್ಪ ಅನ್ನೋ ಥರ ಇರ್ತೀವಿ. ಆದರೆ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಗಂಟೆ ತೃಪ್ತಿಯಿಂದ ಇರೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಕೆಲವರು ಇನ್ನೊಬ್ಬರು ಏನಾದರೂ ಅಚೀವ್ ಮಾಡಿದರೆ, ಸಂಬಂಧಿಕರು ಅಥವಾ ಇಷ್ಟವಾದ ಯಾರಾದರೂ ಅಚೀವ್ ಮಾಡಿದರೆ, ಗೆದ್ದರೆ, ಯಾವುದೋ ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ, ಆವಾಗ ಇವ್ರಿಗೆ ತೃಪ್ತಿ ಸಿಗುತ್ತೆ. ನನ್ನ ದೃಷ್ಟಿಯಲ್ಲಿ ಅದು ಬಾಹಿಕ ಆಯಿತು. ಆಂತರಿಕವಾಗಿ ಎಲ್ಲರೂ ತೃಪ್ತಿಯಿಂದ ಪ್ರತಿದಿನ ಜೀವನ ಸಾಗಿಸೋದು ನಮ್ಮ ಎಲ್ಲ ರೀತಿಯಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ನಮ್ಮ ಆಯುಷ್ ದೃಷ್ಟಿಯಲ್ಲಿ ತುಂಬ ಇದು ಮಹತ್ವ. ಸ್ನೇಹಿತರೆ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮು ಬರೆಯಲು ಅಥವಾ ಒಂದು ದೊಡ್ಡ ಸಾಧನೆ ಮಾಡಲು ಪ್ರಯತ್ನ ಮಾಡುತ್ತೇವೆ. ನಾವು ಪ್ರಯತ್ನದಲ್ಲಿ ಪರಿಪೂರ್ಣರಾದಾಗ ನಮಗೊಂದು ತೃಪ್ತಿ ಸಿಗುತ್ತೆ. ಆದರೆ ನಾವು ಈ ಪ್ರಯತ್ನ ಪೂರ್ವದಲ್ಲಿ ದಿನ ನಾವು ಮಾಡುವ ಕೆಲಸ ಅಂದರೆ ಪ್ರಿಪ್ರೇಷನ್, ನಮ್ಮ ಪ್ರಯತ್ನದಲ್ಲೂ ದಿನ ತೃಪ್ತಿಯಿಂದ ಸಾಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾವು ಕೆಲಸ ಕಾರ್ಯಗಳು ಅಥವಾ ನಾವು ಕಟ್ಕೊಂಡಿರೋ ಜೀವನ ಅಥವಾ ನಾವು ಒಂದು ಮಹತ್ವವಾದ ಒಂದು ಮಕ್ಕಳ ಮದುವೆ ಇರ್ಬೋದು ಅಥವಾ ಒಂದು ಇಂಡಸ್ಟ್ರಿ ತೆಗೆಯೋದು, ದಿನ ಆಫೀಸ್ಗೆ ಹೋಗಿ ಬರೋದು, ಈ ಕೆಲಸಗಳಲ್ಲಿ ತೃಪ್ತಿಯಿಂದ ಸಮಾಧಾನದಿಂದ ಕೆಲಸ ಮಾಡಿಕೊಂಡು ಜೀವನ ನಡೆಸೋದು ಶ್ರೇಯಸ್ಕರ. ಸ್ನೇಹಿತರೆ, ಇತ್ತೀಚೆಗೆ ಸ್ನೇಹಿತರು ಒಂದು ಮನೆ ಕಟ್ಟಿದರು, ತುಂಬ ಕಷ್ಟ ಬಿದ್ದು. ಮನೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡು ಆರಾಮಾಗಿದ್ದರು. ಪಕ್ಕದಲ್ಲಿ ಯಾರೋ ಒಬ್ಬರು ಮನೆ ಕಟ್ಟಿದರು. ಆ ಮನೆ ಇವ್ರ ಮನೆಗಿಂತ ಸ್ವಲ್ಪ ವೈಭವವಾಗಿತ್ತು. ನನಗೆ ಸಿಕ್ಕಿದಾಗೆಲ್ಲ ಅವ್ರ ಮನೆ ಹಂಗಿದೆ, ಇವ್ರ ಮನೆ ಹಿಂಗಿದೆ, ಈ ಕಡೆ ಮನೆ ಹಂಗಿದೆ, ನಾನು ಹಂಗೆ ಕಟ್ಬಿಟ್ಟೆ, ಹಿಂಗೆ ಕಟ್ಬಿಟ್ಟೆ, ನಾನು ಹಂಗೆ ಕಟ್ಟಬೇಕಾಗಿತ್ತು, ಹಿಂಗೆ ಕಟ್ಟಬೇಕಾಗಿತ್ತು ಅಂತ ಪದೇ ಪದೇ ಹೇಳ್ತಿದ್ದ. ಇದು ತುಂಬ ಆರೋಗ್ಯಕರವಾದ ವಿಷಯ ಅಲ್ಲ ಸ್ನೇಹಿತರೆ. ತೃಪ್ತಿ ಅನ್ನೋದು ಒಂದು ಅವರಲ್ಲೇ ಇರುವ ಒಂದು ಪುಟ್ಟ ಸಮಾಧಾನ. ಅದು ಭಾರಿ ಮಹತ್ವವಾದ್ದು. ಅವರೇ ತಂದುಕೋಬೇಕು. ನಾವು ಎಲ್ಲರೂ ಒಂದೇ ಥರ ಮನೆ ಕಟ್ಟೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಜೀವನ ಸಾಗಿಸೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ವ್ಯವಹಾರಿಕವಾಗಿ ಜೀವನ ಇರೋದಕ್ಕಾಗೋದಿಲ್ಲ. ಇದನ್ನು ಅರಿತು ನಮ್ಮ ಮನೆ ನಾವು, ನಮ್ಮ ಜೀವನ ನಮ್ಮದು ಅನ್ನೋ ಸಮಾಧಾನ ಅಥವಾ ತೃಪ್ತಿ ಇರಬೇಕು ಸ್ನೇಹಿತರೆ. ಜನ ಸಾಮಾನ್ಯವಾಗಿ ಈ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಲೆವೆಲ್ ನೋಡ್ಕೊಳ್ಳೋಕ್ಕೋ ಅಥವಾ ಈ ಜಾತಿ ಪದ್ಧತಿಯಲ್ಲೂ ಕೆಲವು ಕಡೆ ಈ ವ್ಯತ್ಯಾಸವನ್ನು ಕಾಣೋರು ಇರ್ಬೋದು. ಆದರೆ ಈ ತೃಪ್ತಿ ಅನ್ನೋದು ಯಾವುದೇ ಜಾತಿಯಲ್ಲಿ ಅಥವಾ ಈ ರಿಚ್ನೆಸ್ ಅಥವಾ ಹೆಸರಿನಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಇದು ಟೋಟಲಾಗಿ ಯಾವುದೋ ಅಂಗಡಿಯಲ್ಲಿ ಅಥವಾ ಮಾಲಲ್ಲಿ ಸಿಗೋ ವಸ್ತು ಅಲ್ಲ. ಈ ತೃಪ್ತಿ ಅನ್ನೋದು ಅವರವರ ಭಾವಕ್ಕೆ ಅವರವರೇ ಕಂಡ್ಕೋಬೇಕು.
ಈ ತೃಪ್ತಿಯಿಂದ ಜೀವನ ಮಾಡೋದರಿಂದ ಅವರಿಗೆ ಅಪಾರವಾದ ನೆಮ್ಮದಿ, ಆರೋಗ್ಯ, ಸಂತೋಷ ಹೇಳ್ದೆ ಕೇಳದೆ ಅವರಲ್ಲಿ ಪುಟೇಳ್ತಾ ಇರ್ತದೆ, ಪುಟದೇಳ್ತು ಅಂತಾರಲ್ಲ ಹಂಗಿರ್ತದೆ. ಈ ಸಂತೃಪ್ತಿ, ತೃಪ್ತಿ ಅನ್ನೋದೆಲ್ಲ ಒಂದೇ. ಆದರೆ ತುಂಬ ಜನ ನಮ್ಮ ಆಡು ಭಾಷೆಯಲ್ಲಿ ಸಂತೃಪ್ತನಾದನಪ್ಪ ಇವತ್ತು ಅಂತಾರೆ. ಆದರೆ ಅದು ಯಾವಾಗಲೂ ತೃಪ್ತಿಯಿಂದ ಇರೋದನ್ನೇ ನಾವು ಅಳವಡಿಸ್ಕೋಬೇಕು, ನಡೆಸ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ದೇಶದಲ್ಲೂ, ಈ ಪ್ರಪಂಚದಲ್ಲಿ ಎಲ್ಲರೂ ತೃಪ್ತಿಯಿಂದ ಜೀವನವನ್ನು ಕಟ್ಕೋಬೇಕು, ಜೀವನವನ್ನು ಸಾಗಿಸಬೇಕು. ಆಗ ತಾನೇ ನಾವು ಧನವಂತರಾಗಲು ಮತ್ತು ಆರೋಗ್ಯವಂತರಾಗಲು ಮತ್ತು ನೆಮ್ಮದಿವಂತರಾಗಲು ಇದು ಒಂದು ದೊಡ್ಡ ಟೂಲು ಅಂತ ನಾನು ಖಂಡಿತವಾಗಿ ಭಾವಿಸಿದ್ದೇನೆ. ಸ್ನೇಹಿತರೆ, ಈ ತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಷ್ಟವಾದ ಯಾವುದೋ ಒಂದು ತಿನ್ನೋದ್ರಲ್ಲಾಗಲಿ, ನೋಡೋದ್ರಲ್ಲಾಗಲಿ, ಜೀವನದ ನಿತ್ಯ ಆಗುಹೋಗುಗಳ ಅಥವಾ ವ್ಯವಹಾರದಲ್ಲಿ ನಾವು ಪ್ರತಿ ಕ್ಷಣ, ಗಂಟೆ, ದಿನ, ವಾರ, ತಿಂಗಳು, ವರ್ಷದಲ್ಲಿ ಕಾಣಬೇಕು. ಇದನ್ನು ಬಿಟ್ಟು ನಮಗೆ ಇಂಥಷ್ಟು ಬೇಕು, ಇಂಥಷ್ಟು ಬೇಕು ಅನ್ನೋರಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ಇದ್ದಿದ್ದರಲ್ಲಿ ಸಂತೋಷವಾಗಿ, ತೃಪ್ತಿಯಾಗಿ ಇರೋದನ್ನು ಪ್ರತಿಯೊಬ್ಬರೂ ನಾವು ಕಂಡುಕೋಬೇಕು. ಇದು ಯಾವುದೇ ಒಂದು ದೊಡ್ಡ ವಿಚಾರ ಅಂತ ನನಗೆ ಅನಿಸೋದಿಲ್ಲ. ಆದರೆ ನಮ್ಮವರು, ತನ್ನವರು, ಸ್ನೇಹಿತರು, ನೆಂಟರಿಷ್ಟರು, ಈಗಿನ ಪ್ರಪಂಚ ಈ ಕಾಂಪಿಟೇಷನ್ ಅಥವಾ ಈ ದುಡ್ಡಿನ ವ್ಯವಹಾರದಲ್ಲಿರ್ಬೋದು, ಅಥವಾ ಆಸ್ತಿ, ದುಡ್ಡಿಗೆ ಮರ್ಯಾದೆ ಕೊಟ್ಟು ಅದರ ಬಗ್ಗೆ ವ್ಯವಹಾರದಲ್ಲಿ ನೋಡಲು ಸುಂದರವಾಗಿರೋವನ್ನ ನೋಡಿಕೊಂಡು ತೃಪ್ತಿಪಡು, ಇವೆಲ್ಲ ಕೆಲವು ಸಿಲ್ಲಿ, ಅಂದರೆ ತುಂಬ ಮೈನರ್ ಅನಿಸುತ್ತೆ ನನಗೆ. ಆದರೆ ಜನ ನಡವಳಿಕೆಗಳು ತುಂಬ ಬೇಸರ ತರೋವಂಥವು ಇದ್ದಾವೆ. ಈ ಮನೆ ಇರ್ಬೋದು, ದಿನ ಆಸ್ತಿ ಪಾಸ್ತಿ, ಕಾರು, ವೆಹಿಕಲ್ಸ್ ಇರ್ಬೋದು, ಎಲ್ಲರೂ ಒಂದೇ ಥರ ಇಡೋಕ್ಕಾಗಲ್ಲ. ಎಲ್ಲ ಒಂದೇ ಥರ ಜೀವನ ನಡೆಸಲು ಆಗೋದಿಲ್ಲ. ಅವರವರ ಆಸೆಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಾಗಿ ವಸ್ತುಗಳನ್ನು ತಗೊಂಡಿರ್ತಾರೆ, ಜೀವನವನ್ನು ಮಾಡುತ್ತಾರೆ. ಅದರಲ್ಲಿ ತೃಪ್ತಿ, ಸಂತೃಪ್ತಿಯನ್ನು ಪಡೆದು ಸುಖ ಸಂತೋಷವಾಗಿ ಜೀವನ ಮಾಡೋದೇ ನನ್ನ ಕಳಕಳಿಯ ಒಂದು ಮನವಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.